ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದಕ್ಕೆ ವಾಲ್ಮೀಕಿ ಸಮುದಾಯ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಒಂದು ವೇಳೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಖಂಡಿಸ್ತೇವೆ, ಹೋರಾಟ ಮಾಡ್ತೇವೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಇವತ್ತು ರಾಜ್ಯ ಮಟ್ಟದ ಸಭೆ ನಡೆದಿದೆ. ವಾಲ್ಮೀಕಿ ಗುರುಪೀಠದಲ್ಲಿ ನಡೆದಂತಹ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ಕೈಗೊಳ್ಳಲಾಗಿದೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಅದು ಅತಿ ದೊಡ್ಡ ಜಟಾಪಟಿ. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕೋ ಬೇಡವೋ ಅನ್ನೋದರ ಕುರಿತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಜಟಾಪಟಿ ನಡೆಯುತ್ತಿದೆ. ಈ ಜಟಾಪಟಿಗೆ ಕಾರಣವಾಗಿರೋದು ಏನ್ ಗೊತ್ತಾ? ರಾಜ್ಯ ಸರ್ಕಾರದ ಅದೊಂದು ನಿರ್ಧಾರ. ಹೌದು, ಕೆಲವು ದಿನಗಳ ಹಿಂದೆ ದೊಡ್ಡ ನಿರ್ಣಯವೊಂದು ರಾಜ್ಯ ಸರ್ಕಾರ ತಗೊಂಡಿತ್ತು. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವುದಕ್ಕೆ ಡಿಸೈಡ್ ಮಾಡಿತ್ತು. ಕುರುಬ ಸಮುದಾಯದ ನಾಯಕರ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ತಲುಪಿಸೋ ಕಾರ್ಯಕ್ಕೆ ವೇಗ ನೀಡಿತ್ತು. ರಾಜ್ಯ ಸರ್ಕಾರದ ಈ ನಡೆಗೆ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಿದೆ. ಈಗಾಗಲೇ ಎಸ್ಟಿ ಅಂದರೆ ಪರಿಶಿಷ್ಟ ಪಂಗಡದ ಜಾತಿಗಳ ಪಟ್ಟಿಯಲ್ಲಿರೋ ವಾಲ್ಮೀಕಿ ಸಮುದಾಯ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದೆ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರಿಸಬಾರದು ಅಂತ ಒತ್ತಾಯಿಸುತ್ತಿದೆ. ಇದೇ ಕಾರಣಕ್ಕೆ ವಾಲ್ಮೀಕಿ ಗುರುಪೀಠದಲ್ಲಿ ವಾಲ್ಮೀಕಿ ನಾಯಕರು ಬೃಹತ್ ಸಭೆಯನ್ನ ನಡೆಸಿದ್ರು. ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ನಾಯಕರ ಸಭೆ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ವಿರೋಧಿಸಿ ಒಗ್ಗಟ್ಟಿನ ನಿರ್ಣಯ. ರಾಜ್ಯದ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಟ್ಟಿದೆ. ಈ ಬಗ್ಗೆ ಬುಧವಾರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ನಡೆಯಬೇಕಾಗಿದ್ದ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸುಮಾರು ವರ್ಷಗಳಿಂದ ಎಸ್ಟಿಗೆ ಸೇರೋದಕ್ಕೆ ಕುರುಬ ಸಮುದಾಯ ಯತ್ನಿಸ್ತಾಗಿದ್ದು, ಈಗ ಸಿದ್ದು ನೇತೃತ್ವದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಒಂದೆಜ್ಜೆ ಮುಂದಿಟ್ಟಿದೆ. ಆದರೆ ಈಗ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವುದಕ್ಕೆ ನಿರೀಕ್ಷೆಯಂತೆ ವಾಲ್ಮೀಕಿ ನಾಯಕ ಸಮುದಾಯದಿಂದ ವಿರೋಧ ವ್ಯಕ್ತವಾಗುತ್ತಿದೆ. ವಾಲ್ಮೀಕಿ ನಾಯಕ ಸಮುದಾಯದ ಪೀಠಾಧಿಪತಿಗಳಾದ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರುವ ರಾಜನಹಳ್ಳಿ ಪೀಠದಲ್ಲಿ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಮಾಜಿ ಶಾಸಕರು, ಹಾಲಿ ಶಾಸಕರು, ಸಚಿವರು ಭಾಗಿಯಾಗಿದ್ದರು. ತುಕಾರಾಂ ವರ್ಸಸ್ ಬಂಗಾರು ಸಭೆಯಲ್ಲಿ ವಾಲ್ಮೀಕಿ ಜಟಾಪಟಿ. ಜಾತಿ ಗಣತಿಯಲ್ಲಿ ವಾಲ್ಮೀಕಿ ಸಮುದಾಯ ಹೇಗೆ ನಮೂದಿಸಬೇಕು ಎಂಬುದರ ಬಗ್ಗೆ ಹಾಗೂ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡದಂತೆ ನಿರ್ಣಯ ತೆಗೆದುಕೊಳ್ಳೋಕೆ ಈ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಈ ಸಭೆಯಲ್ಲಿ ಕಾಂಗ್ರೆಸ್ ಸಂಸದ ಗಿ ತುಕಾರಾಂ ಮತ್ತು ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ನಡುವೆ ತೀವ್ರ ಜಟಾಪಟಿ ನಡೆಯಿತು. ಬಂಗಾರು ಹನುಮಂತು ವಾಲ್ಮೀಕಿ ನಿಗಮದ ಹಗರಣವನ್ನು ಕಟುವಾಗಿ ಟೀಕಿಸಿದ್ರು. ಅದೇ ಹಗರಣದ ಹಣ ಬಳಸಿ ಬಳ್ಳಾರಿ ಚುನಾವಣೆ ಗೆಲ್ಲಲಾಗಿದೆ ಅಂತ ತುಕಾರಾಂಗೆ ಟಾಂಗ್ ಕೊಟ್ರು. ಇದು ಸಂಸದ ತುಕಾರಾಂ ಹಾಗೂ ಬಿಜೆಪಿ ನಾಯಕ ಬಂಗಾರು ಹನುಮಂತು ಬೆಂಬಲಿಗರ ಜಟಾಪಟಿಗೆ ಕಾರಣವಾಯಿತು. ನಂತರ ಸ್ವಾಮೀಜಿ ಮಧ್ಯಸ್ಥಿಕೆ ವಹಿಸಿ ಜಟಾಪಟಿಯನ್ನ ಶಮನಗೊಳಿಸಿದ್ರು. ಸರ್ಕಾರದ ನಿರ್ಧಾರದ ವಿರುದ್ಧ ಒಗ್ಗಟ್ಟಿನ ನಿರ್ಣಯ. ವಾಲ್ಮೀಕಿ ಮಠ ಕುರುಬರನ್ನ ಎಸ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯವಾಗುತ್ತೆ. ಇದರ ಬಗ್ಗೆ ವಾಲ್ಮೀಕಿ ಸಮುದಾಯದ ನಾಯಕರು ಧ್ವನಿ ಎತ್ತುತ್ತಿಲ್ಲ. ಸದ್ಯ ವಾಲ್ಮೀಕಿ ಸಮುದಾಯಕ್ಕೆ ಕೇವಲ 7.5 ಮೀಸಲಾತಿ ಮಾತ್ರ ಆಗಿದೆ. ಕುರುಬ ಸಮಾಜ ಎಸ್ಟಿಗೆ ಸೇರಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ. ಆದ್ದರಿಂದ ಇದರ ವಿರುದ್ಧ ಇಡೀ ವಾಲ್ಮೀಕಿ ಸಮುದಾಯ ಧ್ವನಿ ಎತ್ತಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಕಡಿಮೆ ಹಾಕಬೇಕು ಅಂತೇಳಿ ನಾವು ಈ ಸಭೆಯೊಳಗೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದನ್ನು ಭಾಳ ಮುಖ್ಯವಾಗಿ ವಾಲ್ಮೀಕಿ ಜಯಂತಿ ಒಳಗಾಗಿಯೇ ಒತ್ತಾಯ ಮಾಡಬೇಕನ್ನುವಂಥದ್ದು ಈ ಸಮುದಾಯದ ಆಗ್ರಹ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ಈ ಸಮುದಾಯಕ್ಕೆ ಆಘಾತಕರ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೇರೆ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕನ್ನುವಂಥ ಸರ್ಕಾರದ ಕ್ರಮವನ್ನು ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಇದನ್ನು ವಿರೋಧಿಸ್ತೀವಿ ಅಂತೇಳಿ. ಈಗಾಗಲೇ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸೋ ವಿಚಾರಕ್ಕೆ ಕೆಲವು ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಮಾತಾಡಿದ್ದು, ಸರ್ಕಾರ ಶಿಫಾರಸು ಮಾಡಿದ ತಕ್ಷಣ ಆಗತ್ತೆ ಎನಿಸಲ್ಲ. 20 ವರ್ಷಗಳಿಂದ ಶಿಫಾರಸು ಸಾಕಷ್ಟಾಗಿವೆ. ಎಸ್ಟಿಗಳಿಗೆ ಆತಂಕ ಬೇಡ. ಎಸ್ಟಿಗೆ ಹೊಸದಾಗಿ ಸೇರಿಸಿದ್ರೆ ಮೀಸಲಾತಿ ಏರಿಸಬೇಕು. ಕೇಂದ್ರ ಸರ್ಕಾರ ಸುಮ್ಮನೆ ಏನನ್ನೂ ಮಾಡಲ್ಲ ಅಂತ ಹೇಳಿದ್ರು.
ನೋಡಿ, ಕಳೆದ 20 ವರ್ಷಗಳಿಂದ ಬಹಳಷ್ಟು ಶಿಫಾರಸುಗಳು ಕೇಂದ್ರ ಸರ್ಕಾರ ಹೋಗ್ತಾನೆ ಇರ್ತವೆ, ವಾಪಸ್ ಬರ್ತಾನೆ ಇರ್ತವೆ. ಇವತ್ತೇನೋ ಹೊಸದಲ್ಲ. STಯಲ್ಲಿ ಸೇರಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕು, ಅದಕ್ಕೆ ಅದಿದ್ರೆ ಮಾತ್ರ ಸೇರಿಸ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ ಸಮುದಾಯದವರು, ಎಲ್ಲೋ ಸಮಾವೇಶದಲ್ಲಿ ಕೊಡ್ತಾರೆ. ಸರ್ಕಾರ ಶಿಫಾರಸು ಮಾಡ್ತದೆ, ಅದು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋಲ್ಲ. ಇದೇ ರೀತಿ ತುಕಾರಾಂ ಕೂಡ ಮಾತಾಡಿದ್ದಾರೆ. ದಾವಣಗೆರೆಯಲ್ಲಿ ಬಳ್ಳಾರಿ ಸಂಸದ ತುಕಾರಾಂ ಮಾತನಾಡಿ ಕುರುಬ ಸಮುದಾಯ ST ಸೇರ್ಪಡೆ ರಾಜ್ಯ ಸರ್ಕಾರದ ಚಿಂತನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾವಾರ ಪಟ್ಟಿ ಎಲ್ಲೆಲ್ಲಿ ಜಾತಿ ಪ್ರಮಾಣ ಪತ್ರಗಳು ಯಾರ್ಯಾರು ತಗೊಂಡಿದ್ದಾರೆ ಒಂದು ಡಾಟಾ ತರಿಸ್ರಪ್ಪ, ಯಾರ್ಯಾರು ಹೋಗಿದೆ ಏನೇನು ಅಂತ ಹೇಳಿ. ನಾವು ವಿತೌಟ್ ಎನಿ ಡಾಟಾ ವಿ ಕೆನಾಟ್ ಟಾಕ್ ಎನಿಥಿಂಗ್, ವಿತ್ ಡಾಟಾ ಓನ್ಲಿ ವಿ ಆರ್ ಸ್ಟ್ರೆಂತ್. ಎಲ್ಲಿ ನಮ್ಮಲ್ಲಿ ಅಂಕಿಅಂಶಗಳಿರೋದು ಅಲ್ಲಿ ನಾವು ವೀಕ್ ಆಗ್ತೀವಿ, ಎಲ್ಲಿ ನಾವು ಅಂಕಿಅಂಶಗಳಿಲ್ಲ ಎಲ್ಲಿದೆ ಅಲ್ಲಿ ನಾವು ಮಾತಾಡಲಿಕ್ಕೆ ಇರಲ್ಲ. ಯಾರೇ ಮಾತಾಡಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಾವು ಮಾತಾಡಬೇಕಾಗುತ್ತೆ. ಕುರುಬ ಸಮುದಾಯ ಕೂಡ ST ಸಮುದಾಯಕ್ಕೆ ತಮ್ಮನ್ನ ಸೇರ್ಪಡೆ ಮಾಡಬೇಕು ಅಂತ ಪಟ್ಟು ಹಿಡಿಯುತ್ತಿದೆ. ಕೆಲವು ದಿನಗಳ ಹಿಂದೆಯೇ ಮಾತನಾಡಿರೋ ಮಾಜಿ DCM ಈಶ್ವರಪ್ಪ ಮುಂತಾದವರು ಕುರುಬ ಸಮುದಾಯವನ್ನು STಗೆ ಸೇರ್ಪಡೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ CMಗೆ ಈಗ ಕುರುಬರು ನೆನಪಾಗ್ತಾಗಿದ್ದಾರೆ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ST ಬಗ್ಗೆ ಒಂದು ಮೀಟಿಂಗ್ ಕರೆದ್ರು. ಯಾಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಅವರೇ ಸ್ಪಷ್ಟ ಮಾಡಬೇಕು. ಯಾಕೆಂತಂದರೆ ಅದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಅನೇಕ ವರ್ಷಗಳಿಂದ ST ಕುರುಬರಿಗೆ ಕೊಡಬೇಕು ಈ ಪ್ರಯತ್ನ ನಡೀತಾ ಇದೆ. ಈಗ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ ಅಂತಂದು ST ನೆನಪಾಗಿದೆ ಕುರುಬರ ಬಗ್ಗೆ. ನೆನ್ನೆ ಯಾಕೆ ಮುಂದೆ ಹಾಕಿದ್ರು? ಇಡೀ ಕರ್ನಾಟಕ ರಾಜ್ಯಕ್ಕೆ ST ಬೇಕು ಅಂತ ಅಂದ್ಕೊಂಡು ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳು ಹೋರಾಟ ಮಾಡಿದಾಗ ಎಲ್ಲೋಗಿದ್ರು ಸಿದ್ದರಾಮಯ್ಯ? ಯಾಕೆ ಮಾಡಲಿಲ್ಲ ಅವರು? ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ರೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾವೆ ಅನ್ನೋದು ಕುರುಬ ಸಮುದಾಯದ ಪ್ಲಾನ್. ರಾಜ್ಯ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಹಣಕಾಸು ಸೌಲಭ್ಯಗಳನ್ನ ಪಡೆಯಬಹುದು, ಜೊತೆಗೆ ಶಿಕ್ಷಣದಲ್ಲಿ ಕೂಡ ಲಾಭ ಸಿಗತ್ತೆ ಅಂತ ಕುರುಬ ಸಮುದಾಯ ಪ್ಲಾನ್ ಮಾಡ್ತಿದೆ. ಸದ್ಯ 2A ಕ್ಯಾಟಗರಿಯಲ್ಲಿ ಕುರುಬ ಸಮುದಾಯ ಗಿದ್ದು 2A ಕ್ಯಾಟಗರಿಯಲ್ಲಿ 100 ಜಾತಿಗಳಿವೆ. ಆ ಎಲ್ಲರೊಂದಿಗೆ ಸ್ಪರ್ಧೆ ಮಾಡೋದಕ್ಕಿಂತ ST ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡೋದು ಸುಲಭ ಅನ್ನೋದು ಕುರುಬ ಸಮುದಾಯದ ಲೆಕ್ಕಾಚಾರ ಗಿದ್ರೂ ಇರಬಹುದು.